ಉತ್ತರ ಕೊಡ್ತಾರ ಏನಿಲ್ಲ. ಯಾಕೆ ಅವ್ರು ದಾಳಿ ಮಾಡಿದ್ದಾರೆ, ಈಗ 600 ಕೋಟಿ ರೂಪಾಯಿ ಬಗ್ಗೆ ದಾಳಿ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ದಾಳಿಯಿಂದಾಗಿ ಲಾಸ್ ಆಗ್ಯದ, ಸಾಲ ಆಗ್ಯದ ಹೀರಾ ಶುಗರ್ದು. ಜೊತೆಗೆ ಇಲ್ಲೂ ವರ್ಕ್ ಮಾಡಿಲ್ಲ, 30 ವರ್ಷ ತನಕ ಇದ್ದರೂ ಸಹಿತ ಸಂಘದಲ್ಲೇ ಕೆಲವೊಂದು ವರ್ಕ್ ಆಗಿಲ್ಲ, ಪ್ರಗತಿ ಆಗಿಲ್ಲ ಅನ್ನೋ ಆರೋಪಗಳು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅನ್ನುವಂಥ ಮಾತು. ಸಾಲಕ್ಕೆ ಹೆಂಗೆ ಸಾಲದು, ಯಾರು ಕಾರಣ ಅನ್ನೋಂಥದ್ದು ಆಗಬೇಕಾದ ಇನ್ವೆಸ್ಟಿಗೇಷನ್ ಏನು ತಪ್ಪಲ್ಲ. ಅದೇ ಕಾಲಕ್ಕೆ ರಮೇಶ್ ಅವರು ಸಹ ಇದಕ್ಕೆಲ್ಲ ತಯಾರಿ ನಡೆಸಿದಾರೆ ಸುದ್ದಿಗಳು ಬರ್ತಾ ಇದ್ದಾವೆ. ಅವರ ಒಂದು ಹಿಂಬಾಲಕರಾಗಿರ್ಬೋದು, ಅವ್ರ ಮೇಲೆ ಪ್ರೀತಿಸಿದಂಥವ್ರಾಗಿರ್ಬೋದು, ಅವರು ಸಹಿತ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದೆ. ಅದು ಮಾಡಲಿ, ಅವ್ರಿಗೇನು ಅನ್ನಿಸ್ತದೆ ಕೇಳಿ, ಅವರು ಹೇಳಿ ಜನಕ್ಕೆ ತಿಳಿಸ್ರಿ. ಅಂದ್ರೆ ನಮ್ಗೆ ಬೇಕಾಗಿದ್ದೀರಪ್ಪ ಅಂದ್ರೆ ರೈತ ಇದ್ರೊಳಗೆ ರೈತ ಅನ್ಯಾಯ ಆಗದಂಗೆ ರೈತ ದುಡಿದು ತನ್ನ ಸಾಲ ಮುಡಿಸೋದಾಗ ಬಡ್ಡಿನೂ ಕಟ್ಟಿರ್ತಾನೆ. ಆ ಬಡ್ಡಿ ಬರೀ ಸಾಲ ಕಟ್ಟೋದು, ಬಡ್ಡಿ ಕೊಡೋದು ಇದಷ್ಟೇ ಆಗೋಕ್ಕಿಂತಲೂ ರೈತಗೆ ಮಾರ್ಕೆಟ್ ಆಗುವಂಥದ್ದು ಏನಾದರೂ ಹೊಸ ಪ್ಲಾನ್ ಇವರು ಯಾರಾದರೂ ಮಾಡ್ತಾ ಇದ್ದಾರಾ ಅಂತ. ಇದೇ ಕಾಲಕ್ಕೆ ಈ ಸಹಕಾರ ಕ್ಷೇತ್ರದಲ್ಲೇ ಒಳ್ಳೆಯ ಅಭ್ಯಾಸಕರು, ತಜ್ಞರು ಇದ್ದಂಥ ಮತ್ತು ಜನರ ಒಂದು ಸಮಸ್ಯೆಗಳಿಗೆ ಸಮೀಪಿದ್ದಂಥ ನಮ್ಮ ಲಕ್ಷ್ಮಣ ಸವದಿ ಅವರು ಸಹ ಈ ದಿಶೆಯಲ್ಲೇ ಸಾಕಷ್ಟು ಕೆಲಸ ಮಾಡಿ ಅವ್ರದ್ದೇ ಅಂತ ಒಂದು ಫ್ರಂಟ್ ತಯಾರು ಮಾಡೋ ಸಾಧ್ಯತೆಗಳು ಇಲ್ಲದ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗ ಮುಖ್ಯ ಆಗಬೇಕಾಗಿದ್ದು ಈಗ ಇದ್ದ ನಾಯಕರಲ್ಲಿನ ರೈತರಿಗೆ ಇನ್ನಷ್ಟು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಬರಲಿ ಅನ್ನೋದು ಇಲ್ಲಿಯ ದೃಷ್ಟಿಕೋನ. ಅದಕ್ಕಾಗಿ ಆ ಥರ್ಡ್ ಫ್ರಂಟ್ ಅಂತ ಈಗ ಹಿಂದೆ ಮಾಡಿದ್ವಿ. ಅದನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಸೌದಿಯವರಾಗಿರ್ಬೋದು, ಅವ್ರ ಜೊತೆ ಇನ್ನೂ ಯಾರು ಇದ್ದಾರೆ ತೆರೆ ಮರೆಯಲ್ಲ, ಅವರು ಪ್ರಯತ್ನ ನಡೆಸಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಇದನ್ನು ನಮ್ಮ ನೋಡುಗರಿಗೆ, ನಮ್ಮ ರೈತರಿಗೆ ತಿಳಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವು ವಿಷಯಗಳು ಗೊತ್ತಾಗೋದಿಲ್ಲ, ಮುಚ್ಚಿ ಹೋಗಿ ಬಿಟ್ಟಿರ್ತಾವೆ. ಏನೋ